ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯ ಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 31ನೇ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ದೇವವಂಶ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಎಲೆ ಮುನಿಗಳೇ, ಸರ್ವ ಪಾಪ ನಾಶಕವೂ ದಕ್ಷ ನಿಮಿತ್ತಕವೂ ಈಶ್ವರ ವಿಷಯಕವೂ ಆದ ಕಥೆಯನ್ನು ಪೂರ್ವೋಕ್ತವಾದ ರೀತಿಯಲ್ಲಿ ನಿಮಗಾಗಿ ನಿರೂಪಿಸಿರುತ್ತೇನೆ. ಈ ಕಥೆಯು ಪಿತೃವಂಶಗಳನ್ನು ನಿರೂಪಿಸುವ ಸಂದರ್ಭದಲ್ಲಿ ಪ್ರಸಕ್ತವಾಗಿತ್ತು. ಹೀಗೆ
ಪಿತೃವಂಶಗಳನ್ನು ಹೇಳಿರುವೆನು. ತರುವಾಯ ಈಗ ದೇವತೆಗಳ ವಂಶಗಳನ್ನು ಹೇಳುವೆನು ಕೇಳಿ. ಸ್ವಯಂಭುವ ಮನ್ವಂತರದ ತ್ರೇತಾಯುಗದ ಆದಿಯಲ್ಲಿ ಯಾಮನಾಮಕರು ಯಜ್ಞಪುತ್ರರೂ ಆದ ದೇವತೆಗಳು ಪ್ರಖ್ಯಾತರಾಗಿದ್ದರು. ಸ್ವಯಂಭುವ ಮನುವಿಗೆ ಅಜಿತರು, ಜಿತರು, ಜಿದಜಿತರು ಎಂಬ 3 ಪುತ್ರರು ಜನಿಸಿ ಶುಕ್ರನಾಮದಿಂದ ಪ್ರಖ್ಯಾತರಾಗಿದ್ದರು. ಹೀಗೆ ದೇವತೆಗಳ ಈ 3 ಗಣಗಳು ತೃಪ್ತಿಮಂತರೂ ಪ್ರಸಿದ್ಧರೂ ಆಗಿದ್ದರು. ಇವರಂತೆಯೇ ಛಂದೋಗ ನಾಮಕರಾದ 33 ದೇವತೆಗಳೂ ಕೂಡ ಖ್ಯಾತಿವಂತರಾಗಿದ್ದರು. ಇವರೆಲ್ಲರೂ ಸ್ವಯಂಭುವ ಬ್ರಹ್ಮನ ಮಾನಸ ಪುತ್ರರಾಗಿದ್ದರು. ಯದು, ಯಯಾತಿ, ದೀಧಯ, ಸ್ರವಸ, ಮತಿ, ವಿಭಾಸ, ಕ್ರತು, ಪ್ರಜಾತಿ, ವಿಶತ, ದ್ಯುತಿ, ವಾಯಸ ಮತ್ತು ಮಂಗಳ ಈ 12 ಜನಗಳು ಯಾಮನಾಮಕರಾಗಿರುವರು. ಇವರದೇ ಒಂದು ಗಣವಾಗಿದೆ. ಅಭಿಮನ್ಯು, ಉಗ್ರದೃಷ್ಟಿ, ಸಮಯ, ಶುಚಿಶ್ರವ, ಕೇವಲ, ವಿಶ್ವರೂಪ, ಸುಪಕ್ಷ, ಮಧುಪ, ತುರೀಯ, ನಿರ್ಹಪು, ಯುಕ್ತ, ಗ್ರಾವಾಜಿನರೆಂಬ ಈ 12 ದೇವತೆಗಳ ಗಣವು ಬೇರೊಂದಾಗಿದೆ. ಯಮಿನ, ವಿಶ್ವೇದೇವ, ಯವಿಷ್ಟ, ಅಮೃತವಂತ, ಅಜಿರ, ವಿಭು, ವಿಭಾವ, ಮೃಳಿಕ, ದಿದೇಹಕ, ಶ್ರುತಿಶೃಣ, ಬೃಹಂತ ಮತ್ತು ಶುಕ್ರರೆಂಬ ಈ 12 ಜನ ದೇವತೆಗಳು ಮತ್ತೊಂದು ಗುಂಪಿಗೆ ಸೇರಿರುವರು. ಸ್ವಯಂಭುವ ಮನ್ವಂತರದಲ್ಲಿ ಈ ಪೂರ್ವದಲ್ಲಿ ಹೇಳಿದ ದೇವತೆಗಳೆಲ್ಲರೂ ಸೋಮಪಾನ ಮಾಡಿದವರು, ಕಾಂತಿವಂತರು, ಶೌರ್ಯವಂತರು, ಮಹಾಬಲವಂತರೂ ಆಗಿದ್ದರು. ಇವರೆಲ್ಲರೂ ಒಂದೊಂದು ಗಣಕ್ಕೆ ಸೇರಿದವರಾಗಿರುವರು. ಈ ಪೂರ್ವದಲ್ಲಿ ಹೇಳಿದ ದೇವತೆಗಳಿಗೆ ಇಂದ್ರನು ಸಕಲ ಭೋಗ ಸಂಪನ್ನನಾದ ಪ್ರಭುವಾಗಿ ಸರ್ವದಾ ಆಳುತ್ತಿದ್ದನು. ಆಗ ದೇವತೆಗಳಿಗೆ ದಾಯಾದಿಗಳೂ ಬಂಧುಗಳೂ ಆದ ಅನೇಕ ಜನ ಅಸುರರಿದ್ದರು. ಹೀಗೆ ಸುರರು, ಅಸುರರು, ಸುಪರ್ಣರು, ಯಕ್ಷರು, ಗಂಧರ್ವರು, ಪಿಶಾಚಗಳು, ಉರಗಗಳು ಮತ್ತು ರಾಕ್ಷಸರು ಎಂಬ ಈ 8 ಗಣಗಳು ಪೂರ್ವೋಕ್ತರಾದ ಪಿತೃದೇವತೆಗಳು ಮತ್ತು ಅಶ್ವಿನಿ ದೇವತೆಗಳು ಇವರ ಸಂಗಡ ಸೇರಿ ಪ್ರಖ್ಯಾತರಾಗಿದ್ದರು. ಹೀಗೆ ಸ್ವಯಂಭುವ ಮನ್ವಂತರದಲ್ಲಿ ಮೇಲೆ ಹೇಳಿದ ಪ್ರಜೆಗಳು ಅವರ ಪುತ್ರ ಪೌತ್ರರೂ ಸೇರಿ ಸಹಸ್ರಾರು ಪ್ರಜೆಗಳು ಸಾಮರ್ಥ್ಯ, ರೂಪ, ಆಯುಸ್ಸು, ಶಕ್ತಿ ಇವುಗಳಿಂದ ಸಂಪನ್ನರಾಗಿಯೂ ಪ್ರಭಾವಶಾಲಿಗಳಾಗಿಯೂ ಇದ್ದರು. ಪೂರ್ವದಲ್ಲಿ ಹೇಳಿದ ದೇವತೆಗಳ ವಿಷಯಗಳನ್ನು ಪ್ರತ್ಯೇಕವಾಗಿ ವರ್ಣಿಸಿದರೆ ಅತಿ ವಿಸ್ತಾರವಾಗುವುದರಿಂದ ಆ ವಿಷಯಗಳನ್ನು ವಿಸ್ತಾರವಾಗಿ ಹೇಳುವುದಿಲ್ಲ. ಸ್ವಯಂಭುವ ಮನುವಿನ ಸೃಷ್ಟಿಕ್ರಮವು ಈಗಿನ ವೈವಸ್ವತ ಮನುವಿನ ಸೃಷ್ಟಿಕ್ರಮಕ್ಕೆ ಸಮಾನವಾಗಿಯೇ ಇರುವುದು. ಅನಾದಿಯಾದ ಸೃಷ್ಟಿಕ್ರಮದಲ್ಲಿ ಅತೀತವಾದ ಸೃಷ್ಟಿಯು ವರ್ತಮಾನ ಕಾಲದ ವೈವಸ್ವತ ಮನ್ವಂತರದ ಸೃಷ್ಟಿಯಂತೆಯೇ ಇರುವುದು ಸ್ವಭಾವವಾಗಿದೆ. ಸಕಲ ಮನ್ವಂತರಗಳಲ್ಲಿಯೂ ಪ್ರಜೆಗಳು, ದೇವತೆಗಳು, ಋಷಿಗಳು, ಪಿತೃಗಳು ಇವರ ನಾಮ, ರೂಪ, ಕಾರ್ಯಗಳು ಒಂದೇ ಸಮವಾಗಿ ಇರುವವು. ಪೂರ್ವದ ಮನ್ವಂತರದಲ್ಲಿ ಯಾವ ಸಪ್ತರ್ಷಿಗಳು ಇದ್ದರೋ
ಅವರನ್ನು ಈಗ ತಿಳಿಸುವೆನು ಕೇಳಿ. ಅವರು ಯಾರೆಂದರೆ ಸ್ವಯಂಭುವ ಮನ್ವಂತರದಲ್ಲಿ ಭೃಗು, ಅಂಗೀರಸ, ಮರೀಚಿ, ಪುಲಸ್ತ್ಯ, ಪುಲಹ, ಕ್ರತು, ಅತ್ರಿ ಮತ್ತು ವಸಿಷ್ಠ ಈ 7 ಜನರು ಸಪ್ತರ್ಷಿಗಳಾಗಿರುವರು. ಮತ್ತು ಸ್ವಯಂಭುವ ಮನುವಿಗೆ ಆಗ್ರೀದ್ರ, ಅತಿಬಾಹು, ಮೇಧಸ, ಮೇಧಾತಿಥಿ, ವಸು, ಜ್ಯೋತಿಷ್ಮಂತ, ದ್ಯುತಿಮಂತ, ಹವ್ಯ ಮತ್ತು ಸವನರೆಂಬ ಮಹಾವೀರ್ಯವಂತರಾದ 10 ಜನ ಮಕ್ಕಳು ಪ್ರಸಿದ್ಧರಾಗಿದ್ದರು. ಮೊದಲನೆಯ ಮನ್ವಂತರದಲ್ಲಿ ವಾಯುದೇವನು ನಿರೂಪಿಸಿದ ರಾಜರು ಮಹಾ ಸತ್ವ ಸಂಪನ್ನರೂ ಪ್ರಖ್ಯಾತರೂ ಆಗಿದ್ದರು. ಅಸುರ, ಗಂಧರ್ವ, ಯಕ್ಷ, ಉರಗ, ರಾಕ್ಷಸ, ಪಿಶಾಚ, ಮನುಷ್ಯ, ಸುಪರ್ಣ, ಅಪ್ಸರಸ ಇವರ ಗಣಗಳ ವಿಷಯಗಳನ್ನು ಕ್ರಮವಾಗಿ ನಿರೂಪಿಸಲು 100 ವರ್ಷಗಳೂ ಸಾಲದು. 100 ವರ್ಷಗಳಿಂದಲೂ ವರ್ಣಿಸಲು ಅಶಕ್ಯವಾಗಿದೆ. ಏಕೆಂದರೆ ಅವರ ಸಂಖ್ಯೆಯೂ ನಾಮಗಳು ವರ್ಣಿಸಲು ಅಸಾಧ್ಯವಾಗಿವೆ. ಸ್ವಯಂಭುವ ಮನ್ವಂತರದಲ್ಲಿ ವಜ್ರಕುಲರೆಂದು ಯಾರು ಪ್ರಖ್ಯಾತರಾಗಿದ್ದರೋ ಅವರು ಬಹುಕಾಲದ ತರುವಾಯ ಅಯನ, ವರ್ಷ, ಯುಗ ಇವುಗಳ ಕ್ರಮದಿಂದ ಅತೀತರಾದರು. ಆಗ ಋಷಿಗಳು ಪ್ರಶ್ನೆ ಮಾಡಿದರು. ಸರ್ವಭೂತಗಳನ್ನು ಮೃತ್ಯು ರೂಪದಿಂದ ಅಪಹರಿಸುವವನು ಪೂಜ್ಯನೂ ಆದ ಕಾಲರೂಪಿಯು ಯಾರು? ಅವನಿಂದ ಯಾರು ಹುಟ್ಟಿದರು? ಅವನಿಗೆ ಆದಿಯು ಯಾರು? ಅವನ ಸ್ವರೂಪವು ಎಂತಹುದು? ಅವನ ತತ್ವ ರೂಪಾದಿಗಳು ಯಾವುವು? ಅವನ ನೇತ್ರಗಳು ಯಾವುವು? ಅವನು ಯಾವ ಆಕಾರನು? ಅವನ ಅವಯವಗಳು ಯಾವುವು? ಅವನ ನಾಮವಾವುದು? ಅವನ ಆತ್ಮವಾವುದು? ಇವೆಲ್ಲವನ್ನು ಯಥಾರ್ಥವಾಗಿ ನಮಗೆ ಹೇಳಿ. ಸೂತಮುನಿಯು ಹೇಳುತ್ತಾರೆ, ಕಾಲ ಸ್ವರೂಪವನ್ನು ಕೇಳಿ ಅದನ್ನು ವಿವೇಚನೆಯಿಂದ ತಿಳಿಯಿರಿ. ಆ ಕಾಲರೂಪನಿಗೆ ಸೂರ್ಯನೇ ಮೂಲ ಕಾರಣನಾಗಿರುವನು. ನಿಮೇಷಾದಿ ಸಂಖ್ಯೆಯೇ ಅವನಿಗೆ ನೇತ್ರವಾಗಿದೆ. ಹಗಲು ರಾತ್ರಿಗಳೆಂಬುದು ಮೂರ್ತಿಯು. ನಿಮೇಷಾದಿಗಳು ಅವಯವಗಳು. ಕಲಾರೂಪವಾದ ಸಂವತ್ಸರ ಶತಗಳೇ ಅವನ ನಾಮಗಳು. ಆ ಕಾಲರೂಪ ಪ್ರಜಾಪತಿಗೆ ಭೂತ, ಭವಿಷ್ಯತ್, ವರ್ತಮಾನ ರೂಪವಾದ ಕಾಲವೇ ಆಕಾರ. ಹೀಗೆ ಪಂಚವಿಧವಾಗಿ ವಿಭಾಗಿಸಲ್ಪಟ್ಟ ಕಾಲಾವಸ್ಥೆಗಳನ್ನು ಕೇಳಿ. ಅವು ದಿನ, ಪಕ್ಷ, ಮಾಸ, ಋತು, ಸಂವತ್ಸರವೆಂಬ ಅಂಶಗಳಿಂದ ಕೂಡಿ ಮುಂದಿನ ವಿಭಾಗಗಳಿಗೆ ಕಾರಣಗಳಾಗಿವೆ. ಅವುಗಳಲ್ಲಿ ಸಂವತ್ಸರವು ಮೊದಲನೆಯದಾಗಿಯೂ, ಪರಿವತ್ಸರವು ಎರಡನೆಯದಾಗಿಯೂ, ಇದ್ವತ್ಸರವು ಮೂರನೆಯದಾಗಿಯೂ, ಅನುವತ್ಸರವು ನಾಲ್ಕನೆಯದಾಗಿಯೂ, ವತ್ಸರವು ಐದನೆಯದಾಗಿಯೂ ಇವೆ. ಇವು ಯುಗವೆಂಬ ಸಂಜ್ಞೆಯುಳ್ಳ ಮುಖ್ಯವಾದ ಕಾಲಸ್ವರೂಪವಾಗಿದೆ. ಇವುಗಳ ತತ್ವಸ್ವರೂಪಗಳನ್ನು ವಿವರಿಸಿ ಹೇಳುವೆನು ಕೇಳಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 31ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ
ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.